ಎಲ್ಲರಿಗೂ ನಮಸ್ಕಾರ. ಅಕೌಂಟೆನ್ಸಿ ವಾರ್ಷಿಕ ಪರೀಕ್ಷೆ 2026 ಸಂಪೂರ್ಣ ತಯಾರಿಯನ್ನು ಯಾವ ರೀತಿ ಮಾಡ್ಬೇಕಂತೇಳಿ ಇದು ಒಂದೇ ವಿಡಿಯೋದಾಗ ಹೇಳ್ತೀನಿ. ನೆಕ್ಸ್ಟ್ ಫರ್ದರಾಗಿ ಏನೇನು ಬೇಕನ್ನೋದು ಕಂಪ್ಲೀಟ್ ಲಿಂಕ್ಸ್ಗಳನ್ನು ಕೊಡ್ತೀನಿ. ಆ ವಿಡಿಯೋಗಳನ್ನು ಯಾವ ರೀತಿ ನೋಡ್ಬೇಕನ್ನೋದು ಕೂಡ ನಾನು ಹೇಳ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಮೇಜರ್ ಫೋಕಸ್ ಏನಿರ್ತದೆ ಅಂತೇಳಿದಾಗ ಇಲ್ಲಿ ನಮಗೆ ಒಂದು ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಒಟ್ಟು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲವೂ ಬರೀಬೇಕು. ಒಂದು ಬಾರಿ ಹೇಳಿಬಿಡ್ತೀನಿ ನೋಡ್ರಿ, ಈ ಸೆಕ್ಷನ್ ಎಲ್ಲಿ 1 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಸೊ ಇಲ್ಲಿ 20 ಪ್ರಶ್ನೆಗಳನ್ನು ಕೇಳ್ತಾರೆ. 20 ಪ್ರಶ್ನೆಗಳನ್ನು ಬರೀಬೇಕು. MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ವೆರಿ ಶಾರ್ಟ್ ಕ್ವಶನ್ಸ್ ಆಗಿರ್ಬೋದು. ಇದಕ್ಕೆ ನೀವೇನು ಮಾಡ್ಬೇಕಂದ್ರೆ ಕಂಪ್ಲೀಟ್ ಕ್ವಶನ್ ಬ್ಯಾಂಕು ಮತ್ತು ಅದರಲ್ಲಿರುವಂಥ ಉತ್ತರಗಳನ್ನು ನೀವು ಏನು ಮಾಡಬೇಕು ಅಂತೇಳಿದಾಗ ಓದಬೇಕು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನೋಡಿ, ಇಲ್ಲಿ ಸೊ 2 ಅಂಕದ ಪ್ರಶ್ನೆಗಳು ಏನಪ್ಪ ಅದಾವ ಅಂತೇಳಿದಾಗ 1ನೇ ಚಾಪ್ಟರ್ ಮೇಲೆ ಒಂದದ 3 ಪ್ರಶ್ನೆಗಳನ್ನು ಬಿಡಿಸ್ಬೇಕು. 2 ಅಂಕದ ಪ್ರಶ್ನೆಗಳು 5 ಕೇಳ್ತಾರೆ, 3 ಬರೀಬೇಕು. 6 ಅಂಕದ ಪ್ರಶ್ನೆಗಳು 5 ಕೇಳ್ತಾರೆ, 3 ಅಂಕ ಬರೀಬೇಕು. 12 ಅಂಕದ ಪ್ರಶ್ನೆಗಳು 6 ಕೇಳ್ತಾರೆ, 3 ಬರೀಬೇಕು. ಈ ರೀತಿ ನಮ್ಮದು ಫಾರ್ಮ್ಯಾಟ್ ಅದು. ನಾನು ಲೀಸ್ಟಾಗಿ ನಾನು ಎಷ್ಟು ಕಡಿಮೆ ಓದಿ ಔಟ್ ಆಫ್ ಔಟ್ ಮಾಡ್ಬೋದಲ್ಲ ಅದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಹಾಗಾಗಿ ಇಲ್ಲಿ 6 ಅಂಕದ ಪ್ರಶ್ನೆಗಳು ನಮಗೇನಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಮೇಲೆ ಬರ್ತದೆ 1. ಸೊ ನೆಕ್ಸ್ಟ್ ಇದನ್ನು ಬಿಡಬಾರ್ದು ನಾವು ಏನು ಅಂತೇಳಿದಾಗ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಮೇಲೂ ಕೂಡ ಒಂದು 6 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಇಲ್ಲಿ ನಮ್ಗೆ ಗೇನ್ ರೇಷೋ ಆಗಿರ್ಬೋದು ಅಥವಾ ನೀವು ರೇಷೋ ಎರಡು ವಿಡಿಯೋ ಅದಾವ. 2 ವಿಡಿಯೋ ನೋಡಿದ್ರೆ ನಿಮಗೇನಪ್ಪ ಅಂದ್ರೆ ಅಲ್ಲಿ 12 ಅಂಕ ಬರ್ತದೆ, 6 ಅಂಕ ಬರ್ತದೆ. ನೆಕ್ಸ್ಟ್ ಡೆತ್ ಮೇಲೂ ಕೂಡ 2 ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಅದು ಕೂಡ ನೋಡಿದ್ರೆ ನಿಮಗೇನಪ್ಪ ಅಂದ್ರೆ 100% ಬರ್ತದೆ. ಇದಾದ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅ ಕಂಪನಿ ಅಂತೇಳಿ ಒಂದು ಟಾಪಿಕ್ ಬರ್ತದೆ. ಇದು ಕೂಡ ಭಾಳ ಸಿಂಪಲ್ ಅದ. ಈ 3 ಆಯ್ಕೆಗಳನ್ನು ಅಥವಾ ಈ ಮೇಲೆ ಇಟ್ಟಿದಂಥ 3 ಆಯ್ಕೆಗಳನ್ನು ಅದರ ತೋರಿ ಇದೊಂದು ಎಕ್ಸ್ಟ್ರಾ ಕ್ವಶನ್ ಆಗಿ ನೀವು ಆಯ್ಕೆ ಮಾಡಿಕೊಡ್ರಿ. ನೆಕ್ಸ್ಟ್ 12 ಅಂಕಕ್ಕೆ ಬಂದಾಗ ನೀವೇನು ಮಾಡಿರಿ, ಮೊದಲನೇ ಆಯ್ಕೆ ನಿಮ್ಮದು ಶೇರ್ ಕ್ಯಾಪಿಟಲ್ ಆಗಿರಲಿ, 2ನೇ ಆಯ್ಕೆ ನಿಮ್ಮದು ಏನಾಗಿರಲಿ ಅಂತೇಳಿದಾಗ ಡಿಬೆಂಚರ್ ಆಗಿರಲಿ, 3ನೇ ಆಯ್ಕೆ ಏನಾಗಿರಲಿ ಅಂತೇಳಿದಾಗ ನೋಡಿ, 1ನೇ ಆಯ್ಕೆ ಶೇರ್ ಕ್ಯಾಪಿಟಲ್, 2ನೇ ಆಯ್ಕೆ ಡಿಬೆಂಚರ್, 3ನೇ ಆಯ್ಕೆ ಎನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋದಾಗ ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಹೇಳಿಬಿಟ್ಟಿನಿ. 1.5 ತಾಸಿಂದದ ಅದನ್ನು ಹೆಂಗೆ ನೋಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಸೊ ಆ ಒಂದು ವಿಡಿಯೋ ನೋಡಿದ್ರೆ ನೀವು 100% ಮ್ಯಾಕ್ಸಿಮಮ್ ಫೇಲ್ ಆಗೋರು 100% ಪಾಸ್ ಆಗ್ತೀರಿ. ಇನ್ನು ಟಾಪ್ ಬರೋರಿಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳದಾವ, ಅದನ್ನು ನಾವು ಮಾಡ್ತೀವಿ. ಈ 3 ಮಾಡಿರಿ. ಕೊನೆಯಲ್ಲಿ ನೀವೇನು ಮಾಡಿರಿ ಅಂತೇಳಿದಾಗ ಡಿಸೊಲ್ಯೂಷನ್ ಆಫ್ ಫರ್ಮ್ ಅನ್ನೋದನ್ನು ನೋಡ್ಕೊಡಿ. ಭಾಳ ಸಿಂಪಲ್ ಅದ, ಭಾಳ ಈಸಿ ಅದ. ಈ ರೀತಿಯಾಗಿ ನಮ್ಮದು ಏನಾಗ್ತದೆ ಅಂತೇಳಿದಾಗ ಬ್ಲೂ ಪ್ರಿಂಟ್ ಅನಲೈಸಿಸ್ ಆಗ್ತದೆ. ನಾವು ಚಾಪ್ಟರ್ ವೈಸ್ ಏನು ಜಾಸ್ತಿ ಹೋಗ್ಲಿಕ್ಕೆ ಹೋಗಿಲ್ಲ. ಸೊ ನಾನು ಜಸ್ಟ್ ಏನು ಮಾಡಿದ್ದೀನಿ ಅಂದ್ರೆ ಕ್ವಶನ್ಸ್ ವೈಸ್ ಹೋಗಿದ್ದೀನಿ. ಒಂದು ಏನು ಮಾಡಬೇಕು, 1ನೇ ಚಾಪ್ಟರ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್, ಇಲ್ಲಿ ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳ್ತಾರೆ, ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಮೇಲೆ ಅಥವಾ ಅಪ್ರೋಪ್ರಿಯೇಷನ್ ಮೇಲೆ ಡೀಟೇಲ್ ಆಗಿ ಬಿಡಿಸಿನಿ. ಸೊ ನೆಕ್ಸ್ಟ್ 2ನೇದಾಗಿ ಗೇನ್ ರೇಷೋ, ನ್ಯೂ ರೇಷೋ, ಡೆತ್, ಈ 3ರಲ್ಲಿ 2 ಪ್ರಶ್ನೆಗಳು ಸಾಕು. ನಮ್ಮ ಮುಗಿತು, 6 ಅಂಕದಲ್ಲಿಗೆ ಮುಗೀತು. ಎಕ್ಸ್ಟ್ರಾ ಬೇಕಂದ್ರೆ ಇಲ್ಲಿ ಮಾಡಿಕೊಡ್ರಿ. ಇನ್ನು ನಾವು ವೀಡಿಯೋಸ್ಗಳು ನಿಮ್ಮ ಚಾನಲ್ದಲ್ಲಿ ಎಲ್ಲಿ ಹೋಗಿ ನೋಡಬೇಕು ಅಂತೇಳಿದಾಗ ಈ ನಮ್ಮ ಚಾನಲ್ನ ಓಪನ್ ಮಾಡಿದಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ಕಾಣ್ತದೆ. ಸೊ ಈ ರೀತಿ ನಿಮಗೆ ಇಂಟರ್ಫೇಸ್ ಕಾಣ್ತದೆ. ಇಲ್ಲಿ ನಾವು ಎಲ್ಲಿಗೆ ಬರಬೇಕು ಅಂತೇಳಿದಾಗ ಇಲ್ಲಿ ಪ್ಲೇ ಲಿಸ್ಟ್ ಅನ್ನುವಂಥ ಆಪ್ಷನ್ ಅದ ನೋಡ್ರಿ. ಪ್ಲೇ ಲಿಸ್ಟ್ ಅನ್ನುವಂಥ ಆಪ್ಷನಿಗೆ ಬಂದಾಗ ಇಲ್ಲಿ ಹಲವಾರು ಕ್ಲಾಸಸ್ಗಳದಾವೆ. ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಅದ. ನೆಕ್ಸ್ಟ್ ಫಸ್ಟ್ ಇಯರ್ ಅಕೌಂಟೆನ್ಸಿಗೆ ಅದ, ಕನ್ನಡ ಅದ, ರಾಜ್ಯಶಾಸ್ತ್ರದ. ನಮಗೇನು ಬೇಕಾಗ್ಯದ ಅಂದ್ರೆ ಲೆಕ್ಕಶಾಸ್ತ್ರ ಬೇಕಾಗ್ಯದ. ಇಲ್ಲಿ ಹೋದ ನೋಡ್ರಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಹೇಳಿದ್ದು 1ನೇ ಅಧ್ಯಾಯ. ಇದರಲ್ಲಿ ಎಷ್ಟು ಎಪಿಸೋಡ್ಸ್ ಅದಾವ ಅಂತ ಹೇಳಿದಾಗ 18 ಎಪಿಸೋಡ್ಸ್ ಅದಾವ. ಸೊ ಇವುಗಳನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ರಿ, ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತೇಳಿ ಇಲ್ಲಿ ವೆರಿ ಫಸ್ಟೇ ಅದು ನೋಡ್ರಿ, ಅಡ್ಮಿಷನ್ ಆಫ್ ಪಾರ್ಟ್ನರ್. ಇದನ್ನು ನೋಡ್ಕೊರಿ. ರಿಟೈರ್ಮೆಂಟ್ ಅಂತ ನೋಡ್ಕೊರಿ. ಇದರಲ್ಲಿ ಗೇನ್ ರೇಷೋ 100% ಬರ್ತದೆ, ಇಲ್ಲ ನ್ಯೂ ರೇಷೋರೇ ಬರ್ತದೆ ರಿಟೈರ್ಮೆಂಟ್ ಮೇಲೆ. ನೆಕ್ಸ್ಟ್ ಡೆತ್ ಅಂತೇಳಿ ಬಂದಾಗ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ 1 ಅಂಕ 100% ಬರ್ತದೆ. ಇಲ್ಲಿ ಕೂಡ 3 ವಿಡಿಯೋಸ್ ಅದಾವೆ. ನಾನು ನಿಮ್ಗೆ ಮೇಜರಾಗಿ ಹೇಳೋದನ್ನು ಯಾವುದು ಅಂತೇಳಿದಾಗ ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗ್ತದೆ ಅಂತೇಳಿದಾಗ ನೋಡಿ, ಓಕೆ 1 ಸೆಕೆಂಡ್. ಓಕೆ, ಇಲ್ಲಿ ನಮಗೆ ಹಲವಾರು ವಿಡಿಯೋಗಳಲ್ಲಿ ಒಂದು ವಿಡಿಯೋ ನಮ್ಮದು ಎಲ್ಲಿ ಬರ್ತದೆ ಅಂತೇಳಿದಾಗ ಇದು ನಮ್ಮದು ಮಾಸ್ಟರ್ ವಿಡಿಯೋ. ಯಾವುದು ಅಂತೇಳಿದಾಗ ಅಕೌಂಟೆನ್ಸಿ, ಕಂಪ್ಲೀಟ್ ಅಕೌಂಟೆನ್ಸಿಯನ್ನು ನಾವೇನು ಮಾಡಿದ್ದೀವಿ ಅಂತೇಳಿದಾಗ ಒಂದೇ ವಿಡಿಯೋದಲ್ಲಿ ನೋಡಿದ್ದೀವಿ. ಇದರ ಡ್ಯೂರೇಷನ್ ಎಷ್ಟದ ಅಂತೇಳಿದಾಗ 1 ಗಂಟೆ 20 ನಿಮಿಷ. ಈ 1 ಗಂಟೆ 20 ನಿಮಿಷದ ಒಂದು ವಿಡಿಯೋಗಳನ್ನು ನೋಡಿದ್ರಪ್ಪ ಅಂದ್ರೆ ನೋಡಿ, ಇಲ್ಲೆಲ್ಲ ಪ್ರಶ್ನೆಗಳನ್ನು ಹೇಳಿ ನಾನು ಅಡ್ಮಿಷನ್ ಆಫ್ ಪಾರ್ಟ್ನರ್, ಡಿಸೊಲ್ಯೂಷನ್, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಈ ರೀತಿ 12 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಒಂದೊಂದು ಪ್ರಶ್ನೆಗಳನ್ನು ನಾನು ಡೀಟೇಲ್ ಆಗಿ ನಾನು ಏನು ಮಾಡಿದ್ದೀನಿ ಅಂದರೆ ಬಿಡಿಸ್ತಾ ಹೋಗಿದ್ದೀನಿ. ಇಲ್ಲಿ ಗೇನ್ ರೇಷೋ ಬಿಡಿಸಿದ್ದೀನಿ ನೋಡ್ರಿ, ನಾನು ಓಡೋಡಿಸಿ ತೋರಿಸ್ಲಾಗ್ತಿದ್ದೀನಿ. ಗೇನ್ ರೇಷೋ ಬಿಡಿಸಿದ್ದೀನಿ. ಮುಂದೆ ಓಕೆ, ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದನ್ನು ಒಂದು 6 ಅಂಕದ ಪ್ರಶ್ನೆ. ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಬಿಡಿಸಿದ್ದೀನಿ. ಹೌದಾ? ಸೊ ಕಂಪ್ಲೀಟಾಗಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತದೆ. ನೀವೇನು ಮಾಡ್ಬೋದು ಅಂದ್ರೆ 2025 ಪಾಸಿಂಗ್ 100 ಔಟ್ ಆಫ್ 100 ಅಥವಾ 80 ಔಟ್ ಆಫ್ 80 ಅಂತೇಳಿ ಒಂದು ಪ್ಲೇ ಲಿಸ್ಟ್ ಅದ. ಅದನ್ನು ಚೆಕ್ ಮಾಡಿರಿ. ಚಾಪ್ಟರ್ ವೈಸ್ ಹೋಗ್ತಿದ್ರೆ ಅಂದ್ರೆ ಚಾಪ್ಟರ್ ವೈಸ್ ಚೆಕ್ ಮಾಡಿರಿ. ನೋಡಿದಾಗ ನಿಮ್ಮ ಕಂಪ್ಲೀಟ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಅಂಥೇಳಿ ನಾನು ಹೇಳ್ತೀನಿ ನಿಮ್ಗೆ. ಮುಂದಿನ ದಿನಮಾನಗಳಲ್ಲಿ ನಾನು ನಿಮಗೇನು ಮಾಡ್ತೀನಿ ಅಂತೇಳಿ
ಮುಂದಿನ ದಿನಮಾನಗಳಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂತೇಳಿ ಅಂದಾಗ ನಾನು ಫೋಕಸ್ ಈ ಬಾರಿ 1 ಅಂಕ ಮತ್ತು 2 ಅಂಕಕ್ಕೆ ಮಾಡ್ತೀನಿ. ನಾನು ಒಂದು ಲಾಂಗ್ ವಿಡಿಯೋ ಏನು ಮಾಡಿದ್ನಲ್ಲ, ಯಾರು ಫೇಲ್ ಆಗ್ತಿರಲ್ಲ 100% ಫೇಲ್ ಆಗುವಂಥ ವ್ಯಕ್ತಿ ಅದನ್ನು ನೋಡೋದಪ್ಪ ಅಂದ್ರೆ 100% ಆತ ಪಾಸ್ ಆಗಲೇಬೇಕು. ಆ ವಿಡಿಯೋ ಎಲ್ಲದ ಅಂತೇಳಿ ಅಂದಾಗ ಇನ್ನೊಂದು ಸಲ ನಾನು ನಿಮಗೆ ರಿಪೀಟ್ ಮಾಡ್ತೀನಿ. ನನ್ನ ಚಾನಲನ್ನು ಓಪನ್ ಮಾಡಿದಾಗ ನಿಮಗೆ ಪ್ಲೇಲಿಸ್ಟ್ ಎನ್ನುವಂಥ ಆಪ್ಷನ್ ಬರ್ತದೆ. ಸೊ ಪ್ಲೇಲಿಸ್ಟ್ ಎನ್ನುವಂಥ ಆಪ್ಷನಲ್ಲಿ ನಾವು ಎಲ್ಲಿ ಹೋಗಬೇಕು ಅಂತೇಳಿ ಅಂದಾಗ ಇಲ್ಲಿ ನೋಡಿ ಪ್ಲೇಲಿಸ್ಟ್ ಇದೆ. ಓಕೆ, ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ 80 ಔಟ್ ಆಫ್ 80 ಅಂತೇಳಿ ಒಂದು ಪ್ಲೇಲಿಸ್ಟ್ ಅದ. ಇದರಾಗ 1 ಗಂಟೆ 20 ನಿಮಿಷದ ಒಂದು ವಿಡಿಯೋ ಅದ. ಆ ಒಂದು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನೀವು ಪಾಸ್ ಆಗ್ತೀರಿ. ಆ ಲಿಂಕನ್ನು ಕೂಡ ನಾನು ಏನು ಮಾಡ್ತೀನಿ ಅಂತೇಳಿಂದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 1 ಅಂಕದ ಪ್ರಶ್ನೆಗಳು ಎಲ್ಲ ಅಧ್ಯಾಯದಿಂದ ಬರ್ತವೆ, ಕ್ವಶನ್ ಬ್ಯಾಂಕ್ ಓದ್ರಿ. 2 ಅಂಕದ ಪ್ರಶ್ನೆಗಳು ಎಲ್ಲ ಅಧ್ಯಾಯದಿಂದ ಬರ್ತಾವೆ, ಕ್ವಶನ್ ಬ್ಯಾಂಕ್ ಓದ್ರಿ ಬ್ಲೂ ಪ್ರಿಂಟ್ ಪ್ರಕಾರ. ಕೊನೆಯಲ್ಲಿ 6 ಅಂಕ ಮತ್ತು 12 ಅಂಕದ ಪ್ರಶ್ನೆಗಳಿಗೆ ನೀವೇನು ಮಾಡಿರಿ ಅಂತೇಳಿದಾಗ ಈ ವಿಡಿಯೋಸ್ಗಳನ್ನು ಆಕ್ಸೆಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳ್ತೀನಿ. ವಿಶೇಷವಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಬರ್ತದೆ. ನನಗೆ ಭಾಳ ಇಷ್ಟ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಬಹಳ ಸಿಂಪಲ್ ಆಗಿರುವಂಥ ಥೆರಟಿಕಲ್ ಕಾನ್ಸೆಪ್ಟ್ ಕೇಳ್ತಾರೆ. ನೆಕ್ಸ್ಟ್ ಒಂದೇದು ಪಾರ್ಟ್ನರ್ಶಿಪ್ಪಲ್ಲಂತೂ ಏನೂ ಅಂಥ ಬರೀ ಡಿಫಿಕಲ್ಟ್ ಬರುವುದಿಲ್ಲ. ಇನ್ನು ಇನ್ನೊಂದು ಪ್ರಶ್ನೆ ಏನು ಮಾಡಿರಿ, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಇಡ್ರಿ ಅಥವಾ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರಲ್ಲಿ ಆದರೂ ಇಡ್ರಿ. ಸೊ ನಿಮಗೆ ಈಸಿ ಆಗ್ತದೆ. ಅಕೌಂಟೆನ್ಸಿ ಓವರಾಲ್ ಆಗಿ ಈಸಿ ಅದ. ಒಟ್ಟಾರೆಯಾಗಿ ನಿಮಗೆ ಭಾಳ ಬೇಜಾರಾದರೆ ಅದು 1 ಅಂಕದ್ದು ಅಥವಾ ಆ 1 ಗಂಟೆ 20 ನಿಮಿಷದ ಒಂದು ವಿಡಿಯೋ ನೋಡ್ರಿ, 100% ಪಾಸ್ ಆಗ್ತೀರಿ ಅಥವಾ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಔಟ್ ಆಫ್ ಔಟ್ ಮಾಡೋರಿಗೆ ಹೇಳಿದ್ನಲ್ಲ ನಾನು, ಇನ್ನೂ ರಿಮೈನಿಂಗ್ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಅದಾವ, ಅದನ್ನು ಗಮನಿಸಿರಿ. ಎಕನಾಮಿಕ್ಸ್ ಅದ ನೋಡ್ರಿ. ನಿಮ್ಮ 2026ರ ಲೆಕ್ಕಶಾಸ್ತ್ರ ಪರೀಕ್ಷೆ ಸಕ್ಸಸ್ಫುಲ್ ಆಗಲಿ ಚೆನ್ನಾಗಾಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನೇನು ಮಾಡ್ತಾ ಇದ್ದೀನಿ ಅಂತೇಳಿದಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತೇಳಿ ಅಂದಾಗ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, PUC ಕಾಮರ್ಸ್ ಬೈ PM ಸುರೇಶ್ ಅಂತೇಳಿ. ಅದನ್ನು ಜಾಯ್ನ್ ಆಗಿರಿ. ನಿಮಗೆ ಬೇಕಾಗುವಂಥ ಎಲ್ಲ ನೋಟ್ಸ್ಗಳು ಏನದಾವ ಅಂತೇಳಿದಾಗ ಇಲ್ಲಿ ನಿಮಗೆ ಸಿಗುವಂಥ ಕೆಲಸ ಆಗ್ತದ ಅಂಥೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಬೇಕಾದಂಥ ಎಲ್ಲ ಕಂಟೆಂಟ್ಗಳನ್ನು ಏನು ಮಾಡಿರಿ ಅಂತೇಳಿದಾಗ ನಮ್ಮ ಚಾನಲ್ಗೆ ಹೋಗಿ ನೋಡಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.